40% ಕಮಿಷನ್ಗೆ ಗುತ್ತಿಗೆದಾರ ಸಂತೋಷ್ ಬಲಿಯಾದ್ನ ರಾಜೀನಾಮೆಗೆ ಪಟ್ಟು ಹಿಡಿದವರಿಗೆ ಈಶ್ವರಪ್ಪ ಟಕ್ಕರ್ ನೀಡಿದ್ದು ಹೇಗೆ? ಧರ್ಮಯುದ್ಧದಲ್ಲಿ ಶಾರುಖ್ ಮಗಳನ್ನ ಎಳೆದು ತಂದಿದ್ದು ಯಾರು? ಬೆಳಗಾವಿ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗಿದ್ದು ಯಾಕೆ? ಡೆತ್ ನೋಟ್ನಲ್ಲಿ ಸಂತೋಷ್ ಏನೆಲ್ಲ ಉಲ್ಲೇಖಿಸಿದ್ದಾರೆ? ಕೂಡಲೇ ಸಚಿವ ಈಶ್ವರಪ್ಪರನ್ನ ಬಂಧಿಸಬೇಕು ಅಂತ ಒತ್ತಾಯಿಸಿದ್ದು ಯಾರು? ನೋಡೋಣ ಸಂತೋಷ್ ಸೂಸೈಡ್ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದಂತ ಗುತ್ತಿಗೆದಾರ ಸಂತೋಷ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಉಡುಪಿಯ ಶಾಂಭವಿ ಲಾಡ್ಜ್ನಲ್ಲಿ ವಿಷ ಸೇವಿಸಿ ಸಂತೋಷ್ ಪಾಟೀಲ್ ಸುಸೈಡ್ ಮಾಡಿಕೊಂಡಿದ್ದಾರೆ. ವಾಟ್ಸ್ಆಪ್ ಸಂದೇಶ ರವಾನಿಸಿ ಸಂತೋಷ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಆತ್ಮಹತ್ಯೆಗೆ ಶರಣಾದಂತ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಸ್ನೇಹಿತರು ಲಾಡ್ಜ್ನ ಪಕ್ಕದ ಕೊಠಡಿಯಲ್ಲಿದ್ರು ಎನ್ನಲಾಗಿದೆ. ಮೃತ ಸಂತೋಷ್ನ ಇಬ್ಬರು ಗೆಳೆಯರು ಲಾಡ್ಜ್ನ ರೂಮ್ನಲ್ಲಿ ತಂಗಿದ್ರು ಅಂತ ಹೇಳಲಾಗ್ತಿದೆ. ಪೊಲೀಸರು ಆ ಇಬ್ಬರು ಗೆಳೆಯರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ. ನನ್ನ ಸಾವಿಗೆ ಈಶ್ವರಪ್ಪ ಕಾರಣ ಅಂತ ಸಂತೋಷ್ ಪಾಟೀಲ್ ವಾಟ್ಸ್ಆಪ್ ಸಂದೇಶ ರವಾನಿಸಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಸಾವಿಗೆ ಶರಣಾಗುವ ಮುನ್ನ ಸಂತೋಷ್ ಪಾಟೀಲ್ ಮಾಧ್ಯಮಗಳಿಗೆ ವಾಟ್ಸ್ಆಪ್ ಸಂದೇಶ ಕಳುಹಿಸಿದ್ದಾರೆ. ನನ್ನ ಪತ್ನಿ ಮಕ್ಕಳಿಗೆ ಸಹಾಯ ಮಾಡಿ ಅಂತಲೂ ಸಂದೇಶದಲ್ಲಿ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಪ್ರಧಾನಿ ಮೋದಿ, ಮಾಜಿ ಸಿಎಂ ಬಿಎಸ್ವೈಗೂ ಕೂಡ ಸಹಾಯ ಮಾಡುವಂತೆ ಕೋರಿದ್ದಾರೆ. ನನ್ನ ಸಾವಿಗೆ ಸ್ನೇಹಿತರು ಕಾರಣರಲ್ಲ ಅಂತಲೂ ಕೂಡ ಮೆಸೇಜ್ನಲ್ಲಿ ಸಂತೋಷ್ ಪಾಟೀಲ್ ಹೇಳಿದ್ದಾರೆ. ಬಿಜೆಪಿ ಕಾರ್ಯಕರ್ತ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದ ಉಡುಪಿ ಶಾಂಭವಿ ಲಾಡ್ಜ್ಗೆ ಎಸ್ಪಿ ವಿಷ್ಣುವರ್ಧನ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಹೆಚ್ಚುವರಿ ಎಸ್ಪಿ ಸಿದ್ದಲಿಂಗಪ್ಪ ಕೂಡ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿದ್ರು. ಶ್ವಾನದಳದಿಂದಲೂ ಕೂಡ ಸ್ಥಳ ಪರಿಶೀಲನೆ ಆಯಿತು. ಬಿಜೆಪಿ ಕಾರ್ಯಕರ್ತ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಸುಸೈಡ್ ಮಾಡಿಕೊಂಡ ವಿಷಯಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆ ಬಗ್ಗೆ ನನಗೆ ಮಾಹಿತಿ ಇಲ್ಲ. ಸಂತೋಷ್ ಪಾಟೀಲ್ ನನ್ನ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದ. ಯಾಕೆ ಆರೋಪ ಮಾಡಿದೆ ಎಂದು ಕೇಳಲು ಇಂದು ಅವರೇ ಇಲ್ಲ. ಸಂತೋಷ್ ಪಾಟೀಲ್ ವಿರುದ್ಧ ಮಾನನಷ್ಟ ಮೊಕದ್ದಮೆ ಹೂಡಿದೆ ಅಂತ ಮೈಸೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಅವರಿಗೆ ನೋಟಿಸ್ ಹೋಗಿದೆ. ಕೂಡಲೇ ಸಚಿವ ಈಶ್ವರಪ್ಪರನ್ನ ಬಂಧಿಸಬೇಕು ಅಂತ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಆಗ್ರಹಿಸಿದ್ದಾರೆ. ಕೂಡಲೇ ಸಚಿವ ಸ್ಥಾನದಿಂದ ಈಶ್ವರಪ್ಪರನ್ನ ವಜಾ ಮಾಡಬೇಕು. ನನ್ನ ಆತ್ಮಹತ್ಯೆಗೆ ಈಶ್ವರಪ್ಪ ನೇರ ಕಾರಣ ಅಂತ ಸಂತೋಷ್ ನೇರ ಆರೋಪ ಮಾಡಿದ್ದಾರೆ. ಇದು ಡೆತ್ ನೋಟ್ ಇದ್ದ ಹಾಗೆ. ಹಿಂದೆ ಗಣಪತಿ ಕೇಸ್ನಲ್ಲಿ ಕೆಜೆ ಜಾರ್ಜ್ ರಾಜೀನಾಮೆ ಕೊಟ್ಟಿದ್ರು. ಸಂತೋಷ್ ಪಾಟೀಲ್ ಬಿಜೆಪಿ ಕಾರ್ಯಕರ್ತ ಅವರೇ ನೇರವಾಗಿ ಹೇಳಿದ್ದಾರೆ. ಹೀಗಾಗಿ ಸೆಕ್ಷನ್ 302 ಅಡಿ ಈಶ್ವರಪ್ಪ ವಿರುದ್ಧ ಕೇಸ್ ದಾಖಲಿಸಬೇಕು ಅಂತ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಸಂಪುಟದಿಂದ ಈಶ್ವರಪ್ಪನನ್ನ ಕೂಡಲೇ ವಜಾಗೊಳಿಸಬೇಕು ಅಂತ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ಒತ್ತಾಯಿಸಿದ್ದಾರೆ. ಬಿಲ್ ಮಂಜೂರಾತಿ ವಿಚಾರದಲ್ಲಿ ಹಣಕ್ಕೆ ಈಶ್ವರಪ್ಪ ಬೇಡಿಕೆ ಇಟ್ಟಿದ್ದಾರೆ ಅಂತ ಸಂತೋಷ್ ಆರೋಪಿಸಿದ್ದ. ಅಲ್ಲದೆ ನನ್ನ ಸಾವಿಗೆ ಸಚಿವ ಈಶ್ವರಪ್ಪ ನೇರ ಕಾರಣವೆಂದು ಆರೋಪಿಸಿದ್ದಾನೆ. ಈ ಬಗ್ಗೆ ವಾಟ್ಸ್ಆಪ್ ಸಂದೇಶ ರವಾನಿಸಿದ್ದಾನೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾದ ಕೇಸ್ಗೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿದ್ದಾರೆ. ಸಿಎಂ ಹಾಗೂ ಗೃಹ ಸಚಿವರು ಏನು ಮಾಡಲ್ಲ ಅಂತ ಗೊತ್ತಿದೆ. ಡಿಜಿಪಿ ಇನ್ನೂ ಬದುಕಿದ್ರೆ, ಈ ರಾಜ್ಯದಲ್ಲಿ ಕಾನೂನು ಇದ್ರೆ ಮೊದಲು ಈ ಪ್ರಕರಣದ ಮೇಲೆ ಕ್ರಮ ತೆಗೆದುಕೊಳ್ಬೇಕು. ಸಂತೋಷ್ ಹೇಳಿದ್ದು ಎಲ್ಲ ಸತ್ಯ ಅಂತಲ್ಲ, ಆದ್ರೆ ತನಿಖೆ ಆಗಬೇಕು, ಸತ್ಯಾಸತ್ಯತೆ ಹೊರಬರಬೇಕು, ಎಫ್ಐಆರ್ ದಾಖಲಿಸಬೇಕು ಅಂತ ಡಿಕೆಶಿ ಒತ್ತಾಯಿಸಿದ್ದಾರೆ. ಎಫ್ಐಆರ್ ಮಾಡಿ ಆತ್ಮಹತ್ಯೆಗೆ ಶರಣಾಗಿರುವಂತಹ ಗುತ್ತಿಗೆದಾರ ಸಂತೋಷ್ ಬೆಳಗಾವಿ ತಾಲೂಕಿನ ಬಡಸಾ ಗ್ರಾಮದವರು. ಸಂತೋಷ್ ಪಾಟೀಲ್ 3 ವರ್ಷದ ಹಿಂದೆ ಮದುವೆಯಾಗಿದ್ದು 1.5 ವರ್ಷದ ಮಗು ಕೂಡ ಇದೆ. ಆದ್ರೆ ಬಡಸಾ ಗ್ರಾಮ ತೊರೆದು ಬೆಳಗಾವಿ ನಗರಕ್ಕೆ ಬಂದು ಸಂತೋಷ್ ಪಾಟೀಲ್ ಸೆಟ್ಲ್ ಆಗಿದ್ರು. ಸಂತೋಷ್ ಅಣ್ಣ ಪೊಲೀಸ್ ಇಲಾಖೆಯಲ್ಲಿದ್ದಾರೆ. ಕಮಿಷನ್ ಆರೋಪಕ್ಕೆ ಹೋಯ್ತಾ ಸಂತೋಷ್ ಜೀವ ಪ್ರಕರಣದ ತನಿಖೆ ಬಗ್ಗೆ ಸಿಎಂ ಬೊಮ್ಮಾಯಿ ಹೇಳಿದ್ದೇನು? ತನಿಖೆಗೂ ಮೊದಲೇ ಈಶ್ವರಪ್ಪ ಮೇಲೆ ಆರೋಪ ಸರಿಯಲ್ಲ ಅಂತ ಹೇಳಿದ್ಯಾರು? ನೋಡೋಣ ಸಾವಿನ ಸುತ್ತ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಚಿವ ಈಶ್ವರಪ್ಪ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ್ದ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದು 40% ಕಮಿಷನ್ ಆರೋಪಕ್ಕೆ ಜೀವ ಹೋಯ್ತಾ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಉಡುಪಿ ನಗರದ ಶಾಂಭವಿ ಲಾಡ್ಜ್ನಲ್ಲಿ ಸಂತೋಷ್ ಸಾವಿಗೆ ಶರಣಾಗಿದ್ದಾರೆ. ರೂಮ್ ನಂಬರ್ 207ರಲ್ಲಿ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಪಕ್ಕದ ಕೊಠಡಿಯಲ್ಲಿ ಸಂತೋಷ್ ಸ್ನೇಹಿತರು ತಂಗಿದ್ರು. ಈಶ್ವರಪ್ಪ ವಿರುದ್ಧ ಆರೋಪಿಸಿದ್ದ ಸಂತೋಷ್ ಆತ್ಮಹತ್ಯೆ ಕೇಸ್ ಬಗ್ಗೆ ಪ್ರಾಮಾಣಿಕವಾಗಿ ತನಿಖೆ ನಡೆಯಲಿದೆ ಅಂತ ಮಂಗಳೂರಿನಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ಉಡುಪಿಯ ಲಾಡ್ಜ್ನಲ್ಲಿ ಸಂತೋಷ್ ದೇಹ ಪತ್ತೆಯಾಗಿದೆ. ಮಂಗಳೂರಿನಿಂದ ಎಫ್ಎಸ್ಎಲ್ ತಜ್ಞರು ಉಡುಪಿಗೆ ಹೋಗಿದ್ದಾರೆ. ಘಟನೆ ನಡೆದ ಸ್ಥಳಕ್ಕೆ ಖುದ್ದು ಎಸ್ಪಿ ಭೇಟಿ ಕೊಟ್ಟಿದ್ದಾರೆ ಎಂದು ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ.
ಸಂತೋಷ್ ಪಾಟೀಲ್ ಯಾರು ಎಂದೇ ನನಗೆ ಗೊತ್ತಿಲ್ಲ ಅಂತ ಟಿವಿ9ಗೆ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದ್ದಾರೆ. ಆತ್ಮಹತ್ಯೆ ಮಾಡಿಕೊಂಡ ವಿಚಾರ ನಿಮ್ಮಿಂದ ಗೊತ್ತಾಗ್ತಿದೆ. ನನ್ನ ಮೇಲೆ ಆರೋಪ ಮಾಡಿದ್ದಕ್ಕೆ ಕೇಸ್ ಕೂಡ ಹಾಕಿದ್ದೆ. ಇಷ್ಟು ಬಿಟ್ರೆ ನನಗೆ ಮತ್ತೇನು ಗೊತ್ತಿಲ್ಲ. ಸಂತೋಷ್ ಪಾಟೀಲ್ ಯಾಕೆ ಸತ್ತಿದ್ದಾರೆ ಎಂದು ಗೊತ್ತಿಲ್ಲ. ಈ ಬಗ್ಗೆ ತನಿಖೆ ಮಾಡಲಿ ಅಂತ ನಾನೇ ಹೇಳ್ತಿದ್ದೇನೆ ಅಂತ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಸಂತೋಷ್ ಪಾಟೀಲ್ ಸಾವಿನ ಬಗ್ಗೆ ನಮಗೂ ನೋವಿದೆ ಅಂತ ಬೆಂಗಳೂರಲ್ಲಿ ಬಿಜೆಪಿ ಶಾಸಕ ರೇಣುಕಾಚಾರ್ಯ ಹೇಳಿದ್ದಾರೆ. ಪೊಲೀಸ್ ತನಿಖೆ ನಂತರ ಸತ್ಯಾಸತ್ಯತೆ ಹೊರಬರಲಿದೆ. ಆದರೆ ಕಾಂಗ್ರೆಸ್ ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಬಾರದು. 40% ಕಮಿಷನ್ ವಿಚಾರ 100ಕ್ಕೆ 100 ಸುಳ್ಳು. ಕಾಂಗ್ರೆಸ್ನವರಿಗೆ ಸರ್ಕಾರದ ಬಗ್ಗೆ ಮಾತನಾಡಲು ವಿಷಯವಿಲ್ಲ. ಹೀಗಾಗಿ ಈ ವಿಚಾರವನ್ನ ಕಾಂಗ್ರೆಸ್ ರಾಜಕಾರಣಕ್ಕೆ ಬಳಸಿಕೊಳ್ತಿದ್ದಾರೆ ಅಂತ ರೇಣುಕಾಚಾರ್ಯ ಹೇಳಿದ್ದಾರೆ. ಸಾವಿನ ಮನೆಯಲ್ಲಿ ರಾಜಕಾರಣ ಮಾಡಬಾರದು. ಸಾವಿಗೆ ಕಾರಣ ತಿಳಿಯುವ ಮುನ್ನವೇ ಕಾಂಗ್ರೆಸ್ ಆರೋಪ ಮಾಡುವುದು ಸರಿಯಲ್ಲ ಅಂತ ಕಂದಾಯ ಸಚಿವ ಆರ್ ಅಶೋಕ್ ಹೇಳಿದ್ದಾರೆ. ಈಗಾಗಲೇ ಸಂತೋಷ್ ಆರೋಪದ ಬಗ್ಗೆ ಸಚಿವ ಈಶ್ವರಪ್ಪ ಕೋರ್ಟ್ ಮೆಟ್ಟಿಲು ಹತ್ತಿದ್ದಾರೆ. ಕೋರ್ಟ್ನಲ್ಲಿ ಆ ಕೇಸ್ ನಡೆಯುತ್ತಿದೆ. ಉಡುಪಿಯಲ್ಲಿ ಪೊಲೀಸರಿಗೆ ಯಾವುದೇ ಪತ್ರ ಸಿಕ್ಕಿಲ್ಲ. ಪೊಲೀಸರು ರೂಮ್ ಒಳಗೆ ಹೋಗುವ ಮೊದಲೇ ಕಾಂಗ್ರೆಸ್ ನಾಯಕರು ಆರೋಪ ಮಾಡುತ್ತಿದ್ದಾರೆ. ಡಿವೈಎಸ್ಪಿ ಗಣಪತಿ ವಿಡಿಯೋ ಮಾಡಿದ್ರು, ಆದ್ರೆ ಇಲ್ಲಿ ಯಾವುದೇ ವರದಿ ಸಿಕ್ಕಿಲ್ಲ ಅಂತ ಈಶ್ವರಪ್ಪ ರಾಜೀನಾಮೆಗೆ ಆಗ್ರಹಿಸಿದ ಕಾಂಗ್ರೆಸ್ ನಾಯಕರಿಗೆ ಸಚಿವ ಅಶೋಕ್ ತಿರುಗೇಟು ನೀಡಿದ್ದಾರೆ. ಈಶ್ವರಪ್ಪ ಅಂತ ವ್ಯಕ್ತಿಯಲ್ಲ. ಸಂತೋಷ್ ಆತ್ಮಹತ್ಯೆಗೆ ಈಶ್ವರಪ್ಪ ಕಾರಣವಲ್ಲ ಅಂತ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ವಿಜಯಪುರ ನಗರದಲ್ಲಿ ಮಾತನಾಡಿದ ಅವರು, ಸಂತೋಷ್ ಆತ್ಮಹತ್ಯೆಗೆ ಈಶ್ವರಪ್ಪ ಕಾರಣ ಅಂತ ಆರೋಪಿಸುತ್ತಿರೋ ಕಾಂಗ್ರೆಸ್ ಬಳಿ ಏನು ದಾಖಲೆ ಇದೆ ಕೊಡ್ಲಿ ಅಂತ ಸವಾಲು ಹಾಕಿದ್ದಾರೆ. ಅದೇ ಸಂತೋಷ್ ಸಾವಿಗೆ ಬೇರೆ ಕಾರಣಗಳು ಇರಬಹುದು, ಕಾಂಗ್ರೆಸ್ನವರ ಕುಮ್ಮಕ್ಕು ಇರಬಹುದು ಎಂದು ಯತ್ನಾಳ್ ಹೇಳಿದ್ದಾರೆ. ಸಚಿವ ಈಶ್ವರಪ್ಪ ಪರ ಬ್ಯಾಟ್ ಬೀಸಿರೋ ಶಾಸಕ ಯತ್ನಾಳ್ ದೇಶ ಕಂಡ ಅತ್ಯಂತ ಪ್ರಾಮಾಣಿಕ ಪ್ರಧಾನಿ ಇದ್ದಾರೆ. ನಾನು ತಿನ್ನಲ್ಲ, ಇನ್ನೊಬ್ಬರಿಗೆ ತಿನ್ನೋಕೆ ಬಿಡಲ್ಲ ಅಂದಿದ್ದಾರೆ. ಪ್ರಧಾನಿ ಒಂದ್ ವೇಳೆ ದಾಖಲೆ ಕೊಟ್ರೆ ಈಶ್ವರಪ್ಪ ಯತ್ನಾಳ್ ಯಾಕೆ ಬೊಮ್ಮಾಯಿ ಸಹಿತ ಮನೆಗೆ ಕಳಿಸ್ತಾರೆ? ನಮ್ಮ ಹೈಕಮಾಂಡ್ ಅಷ್ಟು ಸ್ಟ್ರಾಂಗ್ ಇದೆ. ಪ್ರಧಾನಿಯವರು ಗಟ್ಟಿಯಾಗಿದ್ದಾರೆ. ಈಶ್ವರಪ್ಪ ಇಂತಹ ಕೆಲಸ ಮಾಡಲ್ಲ ಎಂದು ಯತ್ನಾಳ್ ತಿಳಿಸಿದ್ದಾರೆ. ಅಷ್ಟು ನಮ್ಮ ಹೈಕಮಾಂಡ್ ಸ್ಟ್ರಾಂಗ್ ಇದೆ. ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಮೃತ ಸಂತೋಷ್ನ ಸಹೋದರ ಪ್ರಶಾಂತ್ ಕಿಡಿಕಾರಿದ್ದಾರೆ. ನನ್ನ ತಮ್ಮನ ಸಾವಿಗೆ ಸಚಿವ ಈಶ್ವರಪ್ಪ ನೇರ ಕಾರಣ. ಅವರನ್ನ ಅರೆಸ್ಟ್ ಮಾಡಬೇಕು ಅಂತ ಬೆಳಗಾವಿಯಲ್ಲಿ ಪ್ರಶಾಂತ್ ಆಗ್ರಹಿಸಿದ್ದಾರೆ. ಸಂತೋಷ್ ಯಾರು ಅಂತ ಈಶ್ವರಪ್ಪ ಕೇಳ್ತಾರೆ. ಗೊತ್ತಿಲ್ಲ ಅಂದ್ರೆ ಈಶ್ವರಪ್ಪ ಜೊತೆ ಫೋಟೋ ಯಾಕಿವೆ? ಎಲ್ಲಾ ದಾಖಲೆ ಅವರ ಬಳಿ ಇವೆ. ತನಿಖೆ ಮಾಡಬೇಕು ಅಂತ ಸಚಿವ ಕೆಎಸ್ ಈಶ್ವರಪ್ಪ ವಿರುದ್ಧ ಪ್ರಶಾಂತ್ ಆಕ್ರೋಶ ಹೊರಹಾಕಿದ್ದಾರೆ. ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಆಮ್ ಆದ್ಮಿ ಪಕ್ಷದ ಕಾರ್ಯಕರ್ತರು ಖಂಡಿಸಿದ್ದು ಬಿಜೆಪಿ ಸಭೆಗೆ ಮುತ್ತಿಗೆ ಹಾಕಿದ್ದಾರೆ. ಅರುಣ್ ಸಿಂಗ್ ಯಡಿಯೂರಪ್ಪ ನೇತೃತ್ವದಲ್ಲಿ ಬೆಳಗಾವಿಯ ಖಾಸಗಿ ಹೋಟೆಲ್ನಲ್ಲಿ ನಡೆಯುತ್ತಿದ್ದ ಸಭೆಗೆ ಮುತ್ತಿಗೆ ಹಾಕಿದ್ರು. ಕೈಯಲ್ಲಿ ಕಪ್ಪು ಪಟ್ಟಿ ಹಿಡಿದು ಆಪ್ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿದ್ದು, ಪೊಲೀಸರು ಆಪ್ ಕಾರ್ಯಕರ್ತರ ನಡುವೆ ಮಾತಿನ ಚಕಮಕಿ ನಡೆಯಿತು. ಸಂತೋಷ್ ಸಾವಿನ ಸುತ್ತ ಹಲವು ಅನುಮಾನ ಕಾಡ್ತಿರೋದು ಯಾಕೆ? 10 ದಿನದ ಹಿಂದೆಯೇ ಆತ್ಮಹತ್ಯೆ ಬಗ್ಗೆ ಸಂತೋಷ್ ಏನಂತ ಮಾತನಾಡಿದ್ರು? ಈಶ್ವರಪ್ಪ ವಿರುದ್ಧ ಮೃತ ಸಂತೋಷ್ ಪತ್ನಿ ಏನೆಲ್ಲ ಆರೋಪ ಮಾಡಿದ್ದಾರೆ? ನೋಡೋಣ ಡೆತ್ ಮಿಸ್ಟ್ರಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಗುತ್ತಿಗೆದಾರ ಸಂತೋಷ್ ಸಾವಿನ ಸುತ್ತ ಹಲವು ಅನುಮಾನ ಕಾಡ್ತಾ ಇದೆ. ಬಾಯಲ್ಲಿ ನೊರೆ ಅಂಶ ಇದೆ ಎಂದು ಟಿವಿ9ಗೆ ಪೊಲೀಸ್ ಉನ್ನತ ಮೂಲಗಳಿಂದ ಮಾಹಿತಿ ಸಿಕ್ಕಿದೆ. ಹೀಗಾಗಿ ನೇಣಿಗೆ ಶರಣಾದ್ರ ಅಥವಾ ವಿಷ ಸೇವಿಸಿ ಮೃತಪಟ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. ಅಲ್ಲದೆ ಬೆಳಗಾವಿಯಿಂದ ಉಡುಪಿಗೆ ಬಂದಿದ್ದೇಕೆ ಎಂಬ ಪ್ರಶ್ನೆಯೂ ಕಾಡುತ್ತಿದೆ. ನಿನ್ನೆ ರಾತ್ರಿ 11:37ಕ್ಕೆ ಮಾಧ್ಯಮಗಳಿಗೆ ವಾಟ್ಸ್ಆಪ್ ಡೆತ್ ನೋಟ್ ಕಳಿಸಿದ್ದ ಸಂತೋಷ್ ಬಳಿಕ ನಾಪತ್ತೆಯಾಗಿದ್ರು. ನನ್ನ ಸಾವಿಗೆ ಈಶ್ವರಪ್ಪ ಕಾರಣ ಎಂದು ಆರೋಪ ಮಾಡಿದ್ರು. ಹೀಗಾಗಿ ಪೊಲೀಸರು ಸಂತೋಷ್ಗಾಗಿ ಹುಡುಕಾಟ ನಡೆಸಿದ್ರು. ಇಂದು ಉಡುಪಿಯಲ್ಲಿರುವ ಶಾಂಭವಿ ಲಾಡ್ಜ್ನಲ್ಲಿ ಸಂತೋಷ್ ಇರೋದಾಗಿ ಮಾಹಿತಿ ಸಿಕ್ಕಿತ್ತು. ಅದರಂತೆ ಪೊಲೀಸರು ಭೇಟಿ ನಂತರ ಪ್ರಕರಣ ಬೆಳಕಿಗೆ ಬಂದಿದೆ. ಸಂತೋಷ್ ಸಾವಿನ ಬಗ್ಗೆ ಹಲವು ಅನುಮಾನ ಕಾಡುತ್ತಿದೆ. ಸಂತೋಷ್ ಮತ್ತು ಸ್ನೇಹಿತರು 2 ಲಾಡ್ಜ್ ರೂಮ್ ಬುಕ್ ಮಾಡಿದ್ರು. ರೂಮ್ ನಂಬರ್ 207ರಲ್ಲಿ ಸಂತೋಷ್ ಪಾಟೀಲ್ ತಂಗಿದ್ರೆ 208ರಲ್ಲಿ ಅವರ ಸ್ನೇಹಿತರು ಉಳಿದುಕೊಂಡಿದ್ರು. ರೂಮ್ ನಂಬರ್ 208ರಲ್ಲಿ ಗೆಳೆಯರು ಬೆಳಗ್ಗೆ ಹೊರ ಹೋಗಿದ್ರು. ಆದರೆ ಬೆಳಗ್ಗೆ ಸಂತೋಷ್ ರೂಮ್ ಬಾಗಿಲು ತೆಗೆಯದಿದ್ದಾಗ ಅನುಮಾನಗೊಂಡ ಲಾಡ್ಜ್ ಸಿಬ್ಬಂದಿ ಪೊಲೀಸರಿಗೆ ಮಾಹಿತಿ ನೀಡಿದ್ರು.
ನಿನ್ನೆ ರಾತ್ರಿ ಮಾಧ್ಯಮಗಳಿಗೆ ಸಂತೋಷ್ ಮೆಸೇಜ್ ಮಾಡಿದ್ರು. ಸಂತೋಷ್ ಮೊಬೈಲ್ ಲೊಕೇಶನ್ ಟ್ರೇಸ್ ವೇಳೆ ಉಡುಪಿಯ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಬಳಿ ಲೊಕೇಶನ್ ಪತ್ತೆಯಾಗಿತ್ತು. ಹೀಗಾಗಿ ಬೆಳಗಾವಿ ಪೊಲೀಸರಿಂದ ಮಾಹಿತಿ ಪಡೆದ ಉಡುಪಿ ಪೊಲೀಸರು ಬಸ್ ನಿಲ್ದಾಣದ ಬಳಿಯ ಲಾಡ್ಜ್ಗಳಲ್ಲಿ ಹುಡುಕಾಡಿದ್ದ ಪೊಲೀಸರು ಶಾಂಭವಿ ಲಾಡ್ಜ್ಗೂ ಭೇಟಿ ನೀಡಿದ್ರು. ಆದ್ರೆ ಸಂತೋಷ್ ಫೋಟೋ ನೋಡಿದ ಲಾಡ್ಜ್ ಸಿಬ್ಬಂದಿ ನಮಗೆ ಮಾಹಿತಿ ಇಲ್ಲ ಅಂತ ಹೇಳಿದ್ರು. ಈಶ್ವರಪ್ಪ ವಿರುದ್ಧ ಕಮಿಷನ್ ಆರೋಪ ಮಾಡಿದ್ದ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದು ಲಾಡ್ಜ್ನ ಪಾರ್ಕಿಂಗ್ ಲಾಟ್ನಲ್ಲಿ ಸಂತೋಷ್ ಬಂದಿದ್ದ ಕಾರು ಪತ್ತೆಯಾಗಿದೆ. ಬೆಂಗಳೂರು ನೋಂದಣಿ ಉಳ್ಳ ಹುಂಡೈ i10 ಕಾರು ನಿನ್ನೆ ಸಂಜೆ ಬಂದ ಬಗ್ಗೆ ಸ್ಥಳೀಯರು ಮಾಹಿತಿ ನೀಡಿದ್ದಾರೆ. ಸಂತೋಷ್ ಮತ್ತು ಸ್ನೇಹಿತರು ಕುಂದಾಪುರದ ಮಳಿಗೆಯಲ್ಲಿ ಬಟ್ಟೆ ಖರೀದಿಸಿದ್ದು, ಸಂತೋಷ್ನ ಕಾರಿನಲ್ಲಿ ಬಟ್ಟೆ ಅಂಗಡಿಯ ಕವರ್ ಪತ್ತೆಯಾಗಿದೆ. ಅಲ್ಲದೆ ಕಾರಿನಲ್ಲಿ ಬೆಳಗಾವಿಯ ಸುವರ್ಣಸೌಧದ ಪಾಸ್, ದಿಂಬು, ಜಾಕೆಟ್, ಬಿಸ್ಕತ್, ಖರ್ಜೂರ, ಸನ್ ಗ್ಲಾಸ್, ಮರದ ಸೋಫಾ ಕಾಲಿನ ಭಾಗ ಪತ್ತೆಯಾಗಿದೆ. 10 ದಿನದ ಹಿಂದಕ್ಕೆ ಸಂತೋಷ್ ಆತ್ಮಹತ್ಯೆ ಬಗ್ಗೆ ಮಾತನಾಡಿದ್ರು. ಟಿವಿ9 ಜೊತೆ ಮಾತನಾಡುತ್ತಾ ಆತ್ಮಹತ್ಯೆ ಮಾತುಗಳನ್ನು ಆಡಿದ್ರು. ನಾನು ಮಾಡಿದ ಕಾಮಗಾರಿ ಹಣ ರಿಲೀಸ್ ಆಗಲಿಲ್ಲ. ಹಣ ರಿಲೀಸ್ ಆಗದಿರಲು ಸಚಿವ ಈಶ್ವರಪ್ಪ ಹೊಣೆ. ನಾನು 108 ಕಾಮಗಾರಿಗಳನ್ನ ಮಾಡಿಸಿದ್ದೇನೆ. ಆದರೆ ಕಾಮಗಾರಿ ಬಿಲ್ಗಳು ಕ್ಲಿಯರೆನ್ಸ್ ಆಗಲಿಲ್ಲ. ಬಳಿಕ ಈಶ್ವರಪ್ಪನವರ ಆಪ್ತ ಬಸವರಾಜರಿಂದ ಬೇಡಿಕೆ ಬಂದಿತ್ತು. ನಾನು ಪ್ರಧಾನಿ ಮೋದಿಗೆ ಪತ್ರ ಬರೆದು ನ್ಯಾಯ ಕೇಳಿದ್ದೇನೆ. ನ್ಯಾಯ ಸಿಗದಿದ್ರೆ ನಾನು ಜೀವ ಕಳೆದುಕೊಳ್ಳಬೇಕಾಗುತ್ತೆ ಅಂತ ಸಂತೋಷ್ ಹೇಳಿದ್ರು. ಎಲ್ಲ ಇವರೇ ನೇರವಣೆ ಇವರೇ ಆಗ್ತಾರೆ. ಕಾಮಗಾರಿ ಮಾಡಿದ ಬಿಲ್ ಕೊಡಿಸುವಂತೆ ಪ್ರಧಾನಿಗೆ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಪತ್ರ ಬರೆದಿದ್ರು. ಫೆಬ್ರವರಿ 2021ರಂದು ಸಚಿವರ ಅನುಮತಿ ಪಡೆದು ರಸ್ತೆ ಕಾಮಗಾರಿ ಪೂರ್ಣಗೊಳಿಸಿ 1 ವರ್ಷ ಕಳೆದರೂ ಹಣ ನೀಡಿಲ್ಲ. ಸಚಿವರಿಗೆ ಅಧಿಕಾರಿಗಳಿಗೆ ಮನವಿ ಮಾಡಿದ್ರೂ ಸ್ಪಂದಿಸುತ್ತಿಲ್ಲ. ಇದನ್ನು ವೈಯಕ್ತಿಕವಾಗಿ ಪರಿಗಣಿಸಿ ಹಣ ಕೊಡಿಸುವಂತೆ ಮನವಿ ಮಾಡಿದ್ರು. ಹಣ ಕೊಡಿಸದಿದ್ರೆ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಪ್ರಧಾನಿ ಮೋದಿಗೆ ಬರೆದ ಪತ್ರದಲ್ಲಿ ಸಂತೋಷ್ ಉಲ್ಲೇಖಿಸಿದ್ರು. ಭ್ರಷ್ಟ ಸರ್ಕಾರ ನನ್ನ ಗಂಡನ ಸಮಾಧಿ ಮಾಡಿದೆ ಅಂತ ಗುತ್ತಿಗೆದಾರ ಸಂತೋಷ್ ಪತ್ನಿ ಜಯಶ್ರೀ ಕಣ್ಣೀರಿಟ್ಟಿದ್ದಾರೆ. 40% ಕಮಿಷನ್ ಕೇಳ್ತಿದ್ದಾರೆ ಅಂತ ಪತಿ ಹೇಳ್ತಿದ್ರು. ಕಾಮಗಾರಿ ಹಣ ಮಂಜೂರು ಮಾಡಲು ಲಂಚ ಕೇಳ್ತಿದ್ದಾರೆ ಅಂತ ನನ್ನ ಬಳಿ ಹೇಳಿಕೊಳ್ತಿದ್ರು. 3 ವರ್ಷಗಳ ಹಿಂದೆ ಸಂತೋಷ್ ಪಾಟೀಲ್ ಮದುವೆಯಾಗಿದ್ದೆ. ನನಗೆ 2 ವರ್ಷದ ಮಗು ಇದೆ. ಇನ್ನು ಮುಂದೆ ನಮಗೆ ಯಾರು ದಿಕ್ಕು ಅಂತ ಜಯಶ್ರೀ ಕಣ್ಣೀರು ಹಾಕಿದ್ದಾರೆ. ಸಚಿವ ಕೆಎಸ್ ಈಶ್ವರಪ್ಪ ನನ್ನ ಸಂಸಾರವನ್ನ ಹಾಳು ಮಾಡಿದ್ರು ಅಂತ ಮೃತ ಗುತ್ತಿಗೆದಾರ ಸಂತೋಷ್ ಪತ್ನಿ ಜಯಶ್ರೀ ಹೇಳಿದ್ದಾರೆ. ಪರಿಚಯ ಇಲ್ಲದಿದ್ರೆ ಯಾಕೆ ಫೋಟೋ ತೆಗೆಸಿಕೊಳ್ತಿದ್ರು ಅಂತ ಜಯಶ್ರೀ ಪ್ರಶ್ನಿಸಿದ್ರು. ಸಚಿವ ಈಶ್ವರಪ್ಪ ಜನ್ಮ ಒಂದು ನಾಯಿ ಜನ್ಮವೆಂದು ವಾಗ್ದಾಳಿ ನಡೆಸಿದ್ದಾರೆ. ಶಿವಮೊಗ್ಗಕ್ಕೆ ತೆರಳಿದ್ದ ವೇಳೆ 6 ದಿನ ಅಲ್ಲೇ ಉಳಿದುಕೊಂಡಿದ್ರು. ಕಾಮಗಾರಿ ಅನುಮತಿ ನೀಡಲು 6 ದಿನ ಕಾಲ ಅಲೆಸಿದ್ರು ಎಂದು ಜಯಶ್ರೀ ಹೇಳಿದ್ರು. ಹೆಂಗ್ ಪರಿಚಯ ಇಲ್ಲ ಅಂತ ಹೇಳ್ತಾರೆ ಅವರು. ಸಾಲದ ಸೋಲಕ್ಕೆ ಸಿಲುಕಿ ಆತ್ಮಹತ್ಯೆ ಮಾಡಿಕೊಂಡ್ರ ಗುತ್ತಿಗೆದಾರ ಸಂತೋಷ್. ಶಿವಮೊಗ್ಗ, ಬೆಂಗಳೂರಿನಲ್ಲಿ ಸಚಿವ ಈಶ್ವರಪ್ಪ ಮನೆ ಮುಂದೆ ಪ್ರತಿಭಟನೆ ಹೇಗಿತ್ತು? ರಾಜೀನಾಮೆಗೆ ಪಟ್ಟು ಹಿಡಿದವರಿಗೆ ಈಶ್ವರಪ್ಪ ಟಕ್ಕರ್ ನೀಡಿದ್ದು ಹೇಗೆ? ನೋಡೋಣ ಕಮಿಷನ್ಗೆ ಬಲಿ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ಸಂತೋಷ್ ಪಾಟೀಲ್ ಸಾವಿನ ಹಿಂದೆ 108 ಅನುಮಾನ ಕಾಡ್ತಿದ್ದು, ಸಾಲದ ಶೂಲಕ್ಕೆ ಸಿಲುಕಿ ಆತ್ಮಹತ್ಯೆ ಹಾದಿ ತುಳಿದ್ರ ಅನ್ನೋ ಪ್ರಶ್ನೆ ಕಾಡ್ತಿದೆ. ಬೆಳಗಾವಿಯ ವಿಜಯನಗರದಲ್ಲಿ 3 ವರ್ಷದ ಹಿಂದೆ ಸಂತೋಷ್ ಪಾಟೀಲ್ 1.5 ಕೋಟಿಗೂ ಹೆಚ್ಚು ಮೌಲ್ಯದ ಮನೆ ಖರೀದಿ ಮಾಡಿದ್ರು. ಆದರೆ ಬ್ಯಾಂಕ್ ಸಿಬ್ಬಂದಿ 8 ತಿಂಗಳ ಹಿಂದೆ ಮನೆ ಸೀಸ್ಗೆ ಬಂದಿದ್ರು. ಈ ವೇಳೆ ಹಲವು ದಿನ ಗಡುವು ತೆಗೆದುಕೊಂಡಿದ್ರು. ಹೀಗಾಗಿ ಸಾಲಕ್ಕೆ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಉದ್ಭವಿಸಿದೆ. 40% ಕಮಿಷನ್ ಆರೋಪ ಮಾಡಿದ್ದ ಸಂತೋಷ್ ಪಾಟೀಲ್ 1 ತಿಂಗಳ ಹಿಂದೆ ದೆಹಲಿಗೆ ತೆರಳಿ ಬಿಎಲ್ ಸಂತೋಷ್ ಭೇಟಿಗಾಗಿ ಶತಪ್ರಯತ್ನ ಮಾಡಿದ್ರಂತೆ. ಈ ಬಗ್ಗೆ ದೆಹಲಿಯಲ್ಲಿ ಬಿಜೆಪಿ ಕಾರ್ಯಕರ್ತ ಸುಹಾಸ್ ಮಾಹಿತಿ ನೀಡಿದ್ದಾರೆ. ಬಿಎಲ್ ಸಂತೋಷ್ ಪಂಚರಾಜ್ಯ ಚುನಾವಣೆಯಲ್ಲಿ ಬ್ಯುಸಿಯಾಗಿದ್ದರಿಂದ ಭೇಟಿ ಮಾಡಿಸಲು ಸಾಧ್ಯ ಆಗಿರಲಿಲ್ಲ. ಬಳಿಕ ಅರುಣ್ ಸಿಂಗ್ರನ್ನ ಸಂತೋಷ್ ಭೇಟಿ ಮಾಡಿದ್ರು ಅಂತ ಸುಹಾಸ್ ಹೇಳಿದ್ದಾರೆ. ಅಲ್ಲದೆ ಸಾವಿನ ಬಗ್ಗೆ ತನಿಖೆ ಆಗಲೇಬೇಕು ಎಂದು ಆಗ್ರಹಿಸಿದ್ದು, ಆರೋಪ ಸತ್ಯವೋ ಸುಳ್ಳೋ ಗೊತ್ತಾಗ್ಲಿ ಎಂದು ಹೇಳಿದ್ದಾರೆ. ನೈತಿಕತೆ ಇದ್ರೆ ಸಚಿವರಾಗಿ ಮುಂದುವರಿಯಬೇಕೇ ಎಂದು ಈಶ್ವರಪ್ಪ ನಿರ್ಧರಿಸಲಿ ಅಂತ ಎಚ್ಡಿ ಕುಮಾರಸ್ವಾಮಿ ಹೇಳಿದ್ದಾರೆ. ಬಿಜೆಪಿಯಲ್ಲಿ ನಡೆಯುತ್ತಿರುವ ಬೆಳವಣಿಗೆ ಬಗ್ಗೆ ನಾನು ಮಾತನಾಡಲ್ಲ. ಈಶ್ವರಪ್ಪರನ್ನ ಮುಗಿಸಲು ಪಕ್ಷದಲ್ಲಿ ಏನಾದ್ರೂ ಪಿತೂರಿ ನಡೆದಿದ್ಯೋ ಗೊತ್ತಿಲ್ಲ. ಸಚಿವ ಸ್ಥಾನ ಯಾರಿಗೂ ಶಾಶ್ವತವಲ್ಲ. ಅಧಿಕಾರ ಹೋಗುತ್ತೆ ಬರುತ್ತೆ. ಈಶ್ವರಪ್ಪ ಬಹಳ ಹಿರಿಯರಿದ್ದು ಸಚಿವರಾಗಿ ಮುಂದುವರಿಯಬೇಕೆ ಬೇಡವೇ ಅವರೇ ನಿರ್ಧರಿಸಲಿ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ.
ಬಿಜೆಪಿಯವರು ಯಾರನ್ನ ಸಾಯಿಸ್ತಾರೋ ಯಾರನ್ನ ಬಿಟ್ಟಾರೋ ಅಂತ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್ಡಿ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ಸಂತೋಷ್ ಒಬ್ಬ ಸಚಿವನ ಮೇಲೆ ಆರೋಪ ಮಾಡಿದ್ದಾನೆ. ಬಿಜೆಪಿ ಕಾರ್ಯಕರ್ತ ಗುತ್ತಿಗೆದಾರ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಬಿಜೆಪಿ ಸರ್ಕಾರದಲ್ಲಿ 40% ಕಮಿಷನ್ ನಡೆದಿದೆಯಂತ ಮಾಜಿ ಸಿಎಂ ಎಚ್ಡಿಕೆ ಆಕ್ರೋಶ ಹೊರಹಾಕಿದ್ದಾರೆ. ನನ್ನ ಸಾವಿಗೆ ಈಶ್ವರಪ್ಪರೇ ಕಾರಣ ಅಂತ ಮೆಸೇಜ್ ಮಾಡಿ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಹೀಗಾಗಿ ಈಶ್ವರಪ್ಪ ರಾಜೀನಾಮೆ ನೀಡುವಂತೆ ಕಾಂಗ್ರೆಸ್ ಒತ್ತಾಯಿಸಿದೆ. ಆದರೆ ನಾನು ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡೋ ಪ್ರಶ್ನೆಯೇ ಇಲ್ಲ ಅಂತ ಈಶ್ವರಪ್ಪ ಹೇಳಿದ್ದಾರೆ. ಡೆತ್ ನೋಟ್ ಅನ್ನ ಸಂತೋಷ್ರ ಸ್ನೇಹಿತರು ಕಳಿಸಿದ್ರು ಎಂಬ ಮಾಹಿತಿ ಇದೆ. ಪ್ರಕರಣದ ತನಿಖೆ ಮಾಡುವಂತೆ ಸಿಎಂಗೆ ಮನವಿ ಮಾಡಿದ್ದೇನೆ. ಮೈಸೂರಿನಲ್ಲಿ ಟಿವಿ9ಗೆ ಸಚಿವ ಈಶ್ವರಪ್ಪ ಹೇಳಿದ್ದಾರೆ. ಸಂತೋಷ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ಮೈಸೂರಿನಲ್ಲಿ ಟಿವಿ9ಗೆ ಸಚಿವ ಈಶ್ವರಪ್ಪ ಪ್ರತಿಕ್ರಿಯೆ ನೀಡಿದ್ದಾರೆ. ನಮ್ಮ ಇಲಾಖೆಯಿಂದ ಯಾವುದೇ ಕಾಮಗಾರಿ ಗುತ್ತಿಗೆ ನೀಡಿಲ್ಲ. ಸಂತೋಷ್ ನನ್ನ ಮೇಲೆ ನೇರವಾಗಿ ಆರೋಪ ಮಾಡಿರಲಿಲ್ಲ. ನಮ್ಮ ಕಡೆಯವರು ಕಮಿಷನ್ ಕೇಳಿದ್ರೆಂದು ಆರೋಪಿಸಿದ್ದ. ಹೀಗಾಗಿ ಸಂತೋಷ್ ವಿರುದ್ಧ ಮಾನನಷ್ಟ ಮೊಕದ್ದಮೆಯನ್ನ ಹೂಡಿದ್ದೆ. ಈ ಬಗ್ಗೆ ಕೋರ್ಟ್ ನೋಟಿಸ್ ನೀಡಿತ್ತು. ನೋಟಿಸ್ಗೆ ಹೆದರಿ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡ್ರಾ ಅಂತ ಈಶ್ವರಪ್ಪ ಪ್ರಶ್ನಿಸಿದ್ದಾರೆ. ಅಲ್ಲದೆ ಈಗ ಏನೇ ಹೇಳಿದ್ರೂ ಅದು ತಪ್ಪಾಗುತ್ತೆ ಎಂದು ತಿಳಿಸಿದ್ದಾರೆ. ನಾನು ಏನೇ ರಿಯಾಕ್ಷನ್ ಕೊಟ್ಟರು ತಪ್ಪಾಗುತ್ತೆ. ಬೆಂಗಳೂರಿನಲ್ಲಿ ಸಚಿವ ಕೆಎಸ್ ಈಶ್ವರಪ್ಪ ನಿವಾಸಕ್ಕೆ ಕಾಂಗ್ರೆಸ್ ಮುಖಂಡ ಮನೋಹರ್ ನೇತೃತ್ವದಲ್ಲಿ ಮುತ್ತಿಗೆ ಹಾಕಲು ಯತ್ನಿಸಲಾಗಿದೆ. ಈಶ್ವರಪ್ಪ ರಾಜೀನಾಮೆಗೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಇನ್ನು ಶಿವಮೊಗ್ಗದಲ್ಲೂ ಎನ್ಎಸ್ಯುಐ ಕಾರ್ಯಕರ್ತರು ಈಶ್ವರಪ್ಪ ನಿವಾಸಕ್ಕೆ ಮುತ್ತಿಗೆಗೆ ಯತ್ನಿಸಿದ್ದಾರೆ. ಹೀಗಾಗಿ ಹೊಳೆ ಬಸ್ ನಿಲ್ದಾಣದ ರೈಲ್ವೆ ಗೇಟ್ ಬಳಿಯೇ ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದರು. ಸಚಿವ ಕೆಎಸ್ ಈಶ್ವರಪ್ಪ ನಿವಾಸ ಬಳಿ ಪೊಲೀಸರು ಹೆಚ್ಚಿನ ಭದ್ರತೆ ಕೈಗೊಂಡಿದ್ದಾರೆ. ಬೆಂಗಳೂರಿನ ಕುಮಾರಕೃಪಾದ ಈಶ್ವರಪ್ಪರ ಸರ್ಕಾರಿ ನಿವಾಸದ ಬಳಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಪೊಲೀಸ್ ಎಚ್ಚರಿಕೆ ವಹಿಸಿದ್ದಾರೆ. ಮನೆ ಮುಂದೆ ಬ್ಯಾರಿಕೇಡ್ ಹಾಕಿ ಬಂದೋಬಸ್ತ್ ಮಾಡಿದ್ದು ಭದ್ರತೆಗೆ 2 ಕೆಎಸ್ಆರ್ಪಿ ತುಕಡಿ ನಿಯೋಜನೆ ಮಾಡಲಾಗಿದೆ. ಶಿವಮೊಗ್ಗದಲ್ಲೂ ಸಚಿವ ಈಶ್ವರಪ್ಪ ಮನೆಗೆ ಖಾಕಿ ಭದ್ರತೆ ಒದಗಿಸಲಾಗಿದೆ. 40% ಕಮಿಷನ್ ಆರೋಪ ಮಾಡಿರೋ ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಆತ್ಮಹತ್ಯೆಗೆ ಶರಣಾಗಿದ್ದು ಪ್ರಕರಣ ಭಾರೀ ಸದ್ದು ಮಾಡ್ತಿದೆ. ಗುತ್ತಿಗೆದಾರ ಸಂತೋಷ್ ಪಾಟೀಲ್ ಬೆಳಗಾವಿಯ ಹಿಂಡಲಗಾದಲ್ಲಿ ಹಲವು ರಸ್ತೆ ನಿರ್ಮಾಣ ಮಾಡಿದ್ದಾರೆ. ರಸ್ತೆ ಕಾಮಗಾರಿಗಳ ಬಗ್ಗೆ ಟಿವಿ9 ರಿಯಾಲಿಟಿ ಚೆಕ್ ಮಾಡಿದೆ. ಗ್ರಾಮದ ಲಕ್ಷ್ಮೀದೇವಿ ಜಾತ್ರೆಗಾಗಿ ರಸ್ತೆ ನಿರ್ಮಾಣ ಮಾಡಿದ್ದು ಕಾಮಗಾರಿಯನ್ನ ತರಾತುರಿಯಲ್ಲಿ ಮುಗಿಸಿದ್ದಾರೆ. ಧರ್ಮಯುದ್ಧದ ಬಗ್ಗೆ ಕೈ ಕಮಲದ ಟಾಪ್ ವಾರ್ ಹೇಗಿತ್ತು? ಹಿಜಾಬ್ ವಾರ್ನಲ್ಲಿ ಶಾರುಖ್ ಮಗಳನ್ನ ಎಳೆದು ತಂದಿದ್ದು ಯಾರು? ಸಂಘಟನೆಗಳಿಗೆ ಸಿಎಂ ಬೊಮ್ಮಾಯಿ ಕೊಟ್ಟ ಖಡಕ್ ಎಚ್ಚರಿಕೆ ಏನು? ನೋಡೋಣ ಧರ್ಮಯುದ್ಧ ನ್ಯೂಸ್ ಎಕ್ಸ್‌ಪ್ರೆಸ್‌ನಲ್ಲಿ. ನಾನು ಮಾತನಾಡಲ್ಲ, ನಮ್ಮ ಆಕ್ಷನ್ ಮಾತನಾಡುತ್ತೆ ಅಂತ ಹೇಳಿದ್ದ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಗೆ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ತಿರುಗೇಟು ನೀಡಿದ್ದಾರೆ. ನಿಮ್ಮ ಯಾವ ಕೆಲಸ ಮಾತನಾಡ್ತಿದೆ ಅಂತ ಸಿಎಂಗೆ ಎಚ್ಡಿಕೆ ಪ್ರಶ್ನೆ ಮಾಡಿದ್ದಾರೆ. ರಾಯಚೂರಿನಲ್ಲಿ ತಲವಾರ್ ಹಂಚಿದ್ದಾರೆ. ಯಾವ ಕಾರಣಕ್ಕೆ ತಲವಾರ್ ಹಂಚಿದ್ದಾರೆ? ಅವರನ್ನ ನೀವು ಅರೆಸ್ಟ್ ಮಾಡಿದ್ದೀರಾ ಅಂತ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಅರೆಸ್ಟ್ ಮಾಡಿದ್ರೆ ಇಲ್ಲಿವರೆಗೆ ಬೊಮ್ಮಾಯಿ ಅವರೇ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರನ್ನ ಮತ್ತೊಮ್ಮೆ ಮೌನಿ ಸಿಎಂ ಎಂದು ಕುಮಾರಸ್ವಾಮಿ ಕರೆದಿದ್ದಾರೆ. ರಾಯಚೂರಿನಲ್ಲಿ ಲವಕೇಸರಿ ವಿಚಾರವಾಗಿ ಪ್ರತಿಕ್ರಿಯಿಸಿದ ಅವರು, ಯಾವುದೇ ಪ್ರೀತಿಯಲ್ಲೇ ಬಾಂಧವ್ಯ ಮುಖ್ಯ, ಪರಸ್ಪರ ಪ್ರೀತಿಸುವವರಿಗೆ ತೊಂದರೆ ಕೊಡಬಾರದು, ಅವರು ಯಾವ ಧರ್ಮದವರೇ ಆಗಲಿ ಅವರನ್ನ ನಿಯಂತ್ರಿಸುವ ಕೆಲಸ ಮಾಡಬಾರದು ಅಂತ ಎಚ್ಡಿಕೆ ಹೇಳಿದ್ದಾರೆ. ಬಿಜೆಪಿ ನಾಯಕ ಸಿಟಿ ರವಿ ವಿರುದ್ಧ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕಲ್ಲಂಗಡಿ ಹೊಡೆದಾಗ ತೋರಿದ ಅನುಕಂಪ, ತಲೆ ಹೊಡೆದಾಗ್ಲೂ ಕೂಡ ತೋರಿ ಅನ್ನೋ ಹೇಳಿಕೆಗೆ ತಿರುಗೇಟು ನೀಡಿದ್ದಾರೆ. ನಿಮ್ಮ ಮಾತಿನ ಅರ್ಥ ಏನು? ರಾಜ್ಯದಲ್ಲಿ ತಲೆ ಒಡೆಯುತ್ತಾ ಇರುತ್ತೇವೆ ಅಂತಾನ ನೀವು ತಲೆ ಒಡೆಯುತ್ತೀರಿ, ನಾವು ಸಾಂತ್ವನ ಹೇಳಬೇಕಾ ಅನ್ನೋದ ಅಂತ ಮೈಸೂರಿನಲ್ಲಿ ಎಚ್ ಡಿ ಕುಮಾರಸ್ವಾಮಿ ಪ್ರಶ್ನೆ ಮಾಡಿದ್ದಾರೆ. ಮಾತಿಗೆ ಬೆಲೆ ಬರಬೇಕಾದ್ರೆ ಭಾಷೆ ಬಹಳ ಮುಖ್ಯ ಅಂತ ಕುಮಾರಸ್ವಾಮಿ ಸಿದ್ದರಾಮಯ್ಯ ಹೇಳಿಕೆಗೆ ಸಿಎಂ ಬೊಮ್ಮಾಯಿ ತಿರುಗೇಟು ನೀಡಿದ್ದಾರೆ. ನನ್ನ ಮೌನ ಸಿದ್ದರಾಮಯ್ಯ ಕುಮಾರಸ್ವಾಮಿಗೆ ತೊಂದರೆ ಆದ್ರೆ ನಾನೇನು ಮಾಡ್ಲಿ? ಅವರು ಬಾಯಿಗೆ ಬಂದ ಹಾಗೆ ಮಾತನಾಡ್ತಾರೆ. ನಾವು ಸಂದರ್ಭಕ್ಕೆ ಅನುಗುಣವಾಗಿ ಕ್ರಮ ಕೈಗೊಂಡಿದ್ದೇವೆ. ಶಿವಮೊಗ್ಗ, ಧಾರವಾಡ, ಕೋಲಾರ ಘಟನೆ ವೇಳೆ ಕ್ರಮ ಕೈಗೊಂಡಿದ್ದೇವೆ. ಇವರ ಹಾಗೆ ಓಲೈಸುವ ರಾಜಕಾರಣ ಮಾಡಿಲ್ಲ, ಮಾಡೋದು ಇಲ್ಲ ಅಂತ ಉಡುಪಿಯಲ್ಲಿ ಸಿಎಂ ಹೇಳಿದ್ದಾರೆ. ಅವ್ರು ಏನೇನೆಲ್ಲ ಮಾಡಿದ್ರು ಅನ್ನೋದನ್ನ ಸ್ವಲ್ಪ ಆತ್ಮಾವಲೋಕನ ಮಾಡ್ಕೊಳ್ಳಿ. ಸಂಘಟನೆಗಳಿಗೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಖಡಕ್ ಎಚ್ಚರಿಕೆ ನೀಡಿದ್ದಾರೆ. ಕೆಲವು ಸಂಘಟನೆಗಳು ಪ್ರಚೋದನಕಾರಿ ಹೇಳಿಕೆ ನೀಡುತ್ತಿವೆ, ಕಾನೂನು ಕೈಗೆತ್ತಿಕೊಂಡರೆ ಕ್ರಮ ಕೈಗೊಳ್ಳಲು ಸೂಚಿಸಿದ್ದೇನೆ ಅಂತ ಮಂಗಳೂರಿನಲ್ಲಿ ಸಿಎಂ ಬಸವರಾಜ ಬೊಮ್ಮಾಯಿ ಹೇಳಿದ್ದಾರೆ. ರಾಜ್ಯದಲ್ಲಿ ಶಾಂತಿ ಕಾಪಾಡುವುದು ನಮ್ಮ ಕರ್ತವ್ಯ, ಶಾಂತಿ ಸುವ್ಯವಸ್ಥೆ ಕಾಪಾಡುವುದರಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಸಿಎಂ ಹೇಳಿದ್ದಾರೆ. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡೋದು ಯಾವುದೇ ರಾಜಿ ಇಲ್ಲ.
ಸಿಎಂ ಬೊಮ್ಮಾಯಿ ಮೌನಿಯಾಗಿದ್ದಾರೆಂಬ ವಿಪಕ್ಷಗಳ ಹೇಳಿಕೆಗೆ ಮಂಗಳೂರಲ್ಲಿ ಸಚಿವ ಕೋಟಾ ಶ್ರೀನಿವಾಸ್ ಪೂಜಾರಿ ತಿರುಗೇಟು ನೀಡಿದ್ದಾರೆ. ಮೌನವಾಗಿದ್ದು ಉತ್ತಮ ಕೆಲಸ ಮಾಡುವವರು ಉತ್ತಮ, ಯಾವಾಗಲೂ ಆರ್ಭಟ ಮಾಡಿಕೊಂಡಿರೋದಲ್ಲ, ಯಾವಾಗ ಏನು ಮಾಡಬೇಕು ಅಂತ ಸಿಎಂಗೆ ಚೆನ್ನಾಗಿ ಗೊತ್ತಿದೆ. ಕುಮಾರಸ್ವಾಮಿ ವಿನಾಕಾರಣ ಮಾತನಾಡ್ತಿದ್ದಾರೆ ಅಂತ ಕೋಟಾ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ. ಯಾವಾಗ ಮಾತಾಡಬೇಕು? ರಾಜ್ಯದಲ್ಲಿ ನಡೆಯುತ್ತಿರುವಂತಹ ಧರ್ಮದಂಗಲ್ನಲ್ಲಿ ಬಾಲಿವುಡ್ ನಟ ಶಾರುಖ್ ಖಾನ್ ರನ್ನು ಕೂಡ ಆರ್ಎಸ್ಎಸ್ ಎಳೆದು ತಂದಿದೆ. ಶಾರುಖ್ ಪುತ್ರಿಗೆ ಹಿಜಾಬ್ ಹಾಕಿಸುವ ಗಂಡಸ್ತನ ಇದೆಯಾ ಅಂತ ಹಿಜಾಬ್ ಬೇಕು ಅಂದವರಿಗೆ ಆರ್ಎಸ್ಎಸ್ ಮುಖಂಡ ಹನುಮಂತ ಮಳಲಿ ಪ್ರಶ್ನೆ ಮಾಡಿದ್ದಾರೆ. ಅಲ್ಲದೆ ಹಿಜಾಬ್ ಹೆಸರಿನಲ್ಲಿ ಬಡ ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡುತ್ತಿದ್ದೀರಿ ಅಂತ ಯಾದಗಿರಿಯಲ್ಲಿ ಆರ್ಎಸ್ಎಸ್ ಮುಖಂಡ ಹನುಮಂತ ಮಳಲಿ ಕಿಡಿಕಾರಿದ್ದಾರೆ. ಶಿಕ್ಷಣದಿಂದ ವಂಚಿತರು ಮಾಡ್ತೀರಾ?